ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರಮ್ಯಾ ಡೈರೀಸ್. ಬೆಳಗ್ಗೆ 5ಗೆಲ್ಲ ಎದ್ದು ಫ್ರೆಶ್ ಅಪ್ ಆಗಿ ಸ್ವಲ್ಪ ಗ್ರೀನ್ ಟೀನ ತಗೊಂಡು ಲೈಕ್ ಆಮ್ಲಾ ಶಾರ್ಟ್ಸ್ನ ತಗೊಂಡು ಟಿಫನ್ ಮತ್ತು ಮಧ್ಯಾಹ್ನ ಊಟಕ್ಕೆಲ್ಲ ರೆಡಿ ಮಾಡ್ಕೋತಾ ಇದ್ದೀನಿ. ಮತ್ತು ಪಾಪು ಹೇಳೋ ಅಷ್ಟರಲ್ಲಿ ಸ್ವಲ್ಪ ಅದಕ್ಕೆ ಹಾಲೆಲ್ಲ ಕಾಯಿಸಿಡೋಣ ಅಂತ. ಅಮ್ಮ ಬೇರೆ ಇಲ್ಲ, ಅಮ್ಮ ಇದ್ದರೆ ನನಗೆ ಈ ಪ್ರಾಬ್ಲಮ್ ಎಲ್ಲ ಏನೂ ಇರಲ್ಲ. ಮತ್ತು ನಾನು ಸ್ವಲ್ಪ ಕಾಬೂಲಿ ಚೆನ್ನ, ಮಾವಿನಕಾಯಿ ಚಟ್ನಿ, ಅನ್ನ ಮತ್ತು ಅಕ್ಕಿ ರೊಟ್ಟಿ ಸ್ವಲ್ಪ ಹಿಟ್ಟು ಮಿಕ್ಕಿತ್ತು. ಸೊ ಅದಕ್ಕೆ ಒಂಚೂರು ತರಕಾರಿ ಪಲ್ಯ ಮಾಡಿಕೊಂಡು ತುರ್ವಿ ಎಲ್ಲ ತರಕಾರಿನೂ ಹಾಕಿಬಿಟ್ಟು ಪಲ್ಯ ಮಾಡ್ಕೊಂಡಿದ್ದೆ. ನೆಕ್ಸ್ಟು ಆಫೀಸ್ಗೆ ರೆಡಿ ಆಗ್ತಾಯಿದ್ದೀನಿ ನಾನಿಲ್ಲಿ. ಸ್ವಲ್ಪ ಮಾವಿನಕಾಯಿ ಕೊಟ್ಟಿದ್ದರು ನಮ್ಮ ದೊಡ್ಡವಾರ್ಗಿಟ್ಟು ನಮಗೆ. ಅದಕ್ಕೆ ಮನೆಯಲ್ಲಿ ಅದೆಲ್ಲ ಹುಳಿ ಎಲ್ಲ ಯಾರು ಅಷ್ಟೊಂದೆಲ್ಲ ಲೈಕ್ ಮಾಡಲ್ಲ, ನಾನು ಒಬ್ಬಳೇ ತಿನ್ನಬೇಕು. ಸೊ ಅದಕ್ಕೆ ನಾನು ಸ್ವಲ್ಪ ಜಾಸ್ತಿನೇ ಇಸ್ಕೊಂಡಿದ್ದೆ. ಆಫೀಸ್ಗೆ ಎತ್ಕೊಂಡು ಹೋಗ್ಬಿಟ್ಟು ನಾನು ಆಫೀಸ್ ಅವ್ರ ಜೊತೆ ತಿನ್ನೋಣ ಅಂತೇಳಿ. ಮನೇಲಿ ಅಷ್ಟು ಮಾವಿನಕಾಯಿ ಇದ್ದರೂ ತಿನ್ನೋ ಇಂಟ್ರೆಸ್ಟ್ ಬರಲಿಲ್ಲ, ಬಟ್ ಅಲ್ಲಿ ಆಫೀಸಲ್ಲಿ ಕುಯ್ತಿದ್ರೆ ನಂಗೆ ಸಖತ್ ಇಷ್ಟ ಆಯಿತು. ಸೊ ಮತ್ತು ಬೆಳಗ್ಗೆನೇ ಬೇಗ ಎದ್ದು ಸ್ಟಾರ್ಟ್ ಆಗಿಬಿಡ್ಬೇಕು. ನಾನು 6 o'clock ಇಲ್ಲ 6:15 ಎಕ್ಸಾಕ್ಟಾಗಿ ನಾನು ಬಸ್ಸಲ್ಲಿ ಇದ್ಬಿಡಬೇಕು. ಇಲ್ಲ ಅಂತಂದರೆ ಎಲೆಕ್ಟ್ರಾನಿಕ್ ಸಿಟಿ ಮತ್ತು ಹೆಬ್ಬಾಳದಲ್ಲೆಲ್ಲ ಫುಲ್ ಜಾಮ್ ಆಗಿಬಿಡುತ್ತೆ 8 o'clock ಆದರೆ. ಸೊ ನಾನು ಆದಷ್ಟು ಆ ರಿಸ್ಕ್ನೆಲ್ಲ ತೊಗೊಳೋದಕ್ಕೆ ಹೋಗಲ್ಲ. ಆದಷ್ಟು ನಾನು 6 ಇಲ್ಲ 6:15 ಬಸ್ಸಲ್ಲಿ ನಾನು ಆಲ್ಮೋಸ್ಟ್ ಇರೋದಕ್ಕೆ ಟ್ರೈ ಮಾಡ್ತೀನಿ ನಾನು. ಮತ್ತು ನಾನು ಬಸ್ಸಲ್ಲೇ ಆದಷ್ಟು ಟಿಫನ್ ಮಾಡ್ಕೊಂಡ್ಬಿಡ್ತೀನಿ. ಲೈಕ್ ಅಲ್ಲಿ ಆಫೀಸ್ಗೆ ಹೋಗೋ ಅಷ್ಟರಲ್ಲೇ ನನಗೆ 9 o'clock ಆಗಿಬಿಟ್ಟಿರುತ್ತೆ. ಸೊ ನಾನು ಮತ್ತೆ ಅಲ್ಲಿ ಹೋಗ್ಬಿಟ್ಟು ಟಿಫನ್ ತಿನ್ನೋದಕ್ಕೆಲ್ಲ ಟೈಮ್ ವೇಸ್ಟ್ ಮಾಡ್ಕೊಳ್ಳೋದಕ್ಕೆ ಹೋಗಲ್ಲ. ಸೊ ನಾನು ಆದಷ್ಟು ಬಸ್ಸಲ್ಲೇ ಟಿಫನ್ ಮಾಡ್ಕೊಂಡ್ಬಿಡ್ತೀನಿ. ಅಲ್ಲಿಗೂ ಕೂಡ ನಾವು 6 o'clock ಹೋಗಿದ್ರು ಕೂಡ ಮೇಕ್ರಿ ಸರ್ಕಲೆಲ್ಲ ಸ್ವಲ್ಪ ಜಾಮ್ ಆಗಿತ್ತು ಆ್ಯಕ್ಚುಲಿ. ಮಂಡೇ ಮಾರ್ನಿಂಗ್ ಅಲ್ವಾ, ಎಲ್ಲರೂ ಸಖತ್ ಬ್ಯುಸಿ ಇರುತ್ತೆ. ಸೊ ಅವತ್ತೇ ಎಲ್ಲರೂ ಸ್ಟಾರ್ಟ್ ಮಾಡ್ತಾರೆ ಆ್ಯಕ್ಚುಲಿ ಕೆಲಸಕ್ಕೆ. ಇಷ್ಟೊಂದು ಜನ ವರ್ಕ್ ಫ್ರಮ್ ಹೋಮ್ ಇರೋರಾಗಲಿ ಮತ್ತು ಲೈಕ್ 5 days ವರ್ಕ್ ಫ್ರಮ್ ಆಫೀಸ್ ಹೋಗೋರ್ಗಾಗಲಿ ಮಂಡೇ ಅಂದು ಸಖತ್ ಬ್ಯುಸಿ ಮಾರ್ನಿಂಗ್ ಅಲ್ವಾ. ಸೊ ಈ ವ್ಲಾಗ್ ನಿಮಗೆ, ಈ ಒಂದು ಮಿನಿ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ದರೆ ಖಂಡಿತವಾಗೂ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ತಪ್ಪದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕೆಂದರೆ ತುಂಬ ಜನ ನಮ್ಮ ಚಾನಲ್ ವೀಡಿಯೋಸ್ನ ನೋಡ್ತಾ ಇದ್ದಾರೆ, ಬಟ್ ಸಬ್ಸ್ಕ್ರೈಬ್ ಮಾಡ್ಕೋತಿಲ್ಲ. ನಿಮ್ಮ ಸಪೋರ್ಟ್ ತುಂಬಾ ಮುಖ್ಯ ಆಗುತ್ತೆ. ವಿಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ಸ್.